ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ. ದೇಶದೆಲ್ಲೆಡೆ ಮತಾಂಧತೆಯ ಕಿಚ್ಚು ಹೆಚ್ಚಾಗಿದೆ. ಹಿಂದೂ, ಮುಸ್ಲಿಂ, ಇತರ ಧರ್ಮಗಳ ಮಧ್ಯೆ ಹೊಡೆದಾಟ, ಬಡಿದಾಟ, ರಕ್ತಪಾತವಾಗಿದೆ. ಯಾರೋ ಒಬ್ಬರು ಇಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯಗಳ ಮಧ್ಯೆ ಬೆಂಕಿ ಹೊತ್ತಿದೆ. ಇವರ ಮಧ್ಯೆ ಅಮಾಯಕ ಪ್ರಜೆಗಳು ಬಲಿಯಾಗುತ್ತಿದ್ದಾರೆ. ದೇಶದ ಗಡಿಗಳಲ್ಲಿ ಭಯೋತ್ಪಾದನೆ ಹೆಚ್ಚಾಗುತ್ತಿದೆ. ಅನೇಕ ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನೆಷ್ಟು ದಿನ ಕಾಯಬೇಕು ಈ ರಕ್ತಪಾತ, ಹೊಡೆದಾಟ, ಬಡಿದಾಟ ನಿಲ್ಲಲು ಅಂತ ದೇಶದ ಜನಗಳು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಜವಾಬ್ದಾರಿಯುತ ಸರ್ಕಾರಗಳು ಮುಂದೆ ಈ ರೀತಿ ಆಗದ ಹಾಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಎಲ್ಲಾ ಮನುಷ್ಯರು ಸಮಾನರು, ದೇಶದಲ್ಲಿ ಪ್ರಜೆಗಳೆಲ್ಲ ಸಮಾನ ಹಕ್ಕುಳ್ಳವರು ಎನ್ನುತ್ತಾ ಮಾನವೀಯ ಮೌಲ್ಯಗಳು ಎತ್ತಿಡುವಂತಹ ವಿಚಾರಗಳು, ಸಂದರ್ಭಗಳು ದೇಶದಲ್ಲಿ ಮೂಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನೀವು ನೋಡ್ತಾ ಇರಿ ನ್ಯೂಸ್ ಕನ್ನಡ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಓ ನಮಸ್ಕಾರ ಚಂದ್ರಮೌಳಿ ಅವರೇ, ಬನ್ನಿ ಕೂತ್ಕೊಳ್ಳಿ. ಸರ್ ಹೇಗಿದ್ದೀರಿ? ಈಗ ಬಂದ್ರ ಧಾರವಾಡದಿಂದ? ಹೌದು ಸರ್, ಹೌದು ಸರ್, ಹೌದು ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ನಾನು ತಾವು ಹೇಗಿದ್ದೀರಿ? ಪರವಾಗಿಲ್ಲ, ಸ್ವಲ್ಪ ಆರೋಗ್ಯ ಸುಧಾರಿಸ್ತಾ ಇದೆ ನನಗೆ. ಹ್ಞೂ ಸರ್. ಸಾಹೇಬ್ರೆ, ಏನೋ ತುಂಬಾ ಗಾಢವಾದ ಯೋಚನೆಯಲ್ಲಿ ಮುಳುಗಿದಂಗೆ ಕಾಣ್ತಾ ಇದ್ದೀರಿ. ಈಗ ಅದು ಅನಿವಾರ್ಯ ಆಗಿದೆ. ನಮ್ಮ ನಾಡಿನಲ್ಲಿ ಏನಾಗಿದೆ ಅಂದರೆ, ಈ ಜಾತಿಗಳ ಮೇಲಾಟ, ಕೀಳಾಟ, ಹೊಡೆದಾಟ, ಬಡಿದಾಟ, ಮತೀಯ ಸಂಘರ್ಷಗಳು, ಒಂದು ರೀತಿಯಲ್ಲಿ ಮನುಷ್ಯತ್ವವನ್ನೇ ಮರ್ತಿದ್ದಾನೆ ಅಂತ ಅನ್ಸುತ್ತೆ. ನೋಡಿ, ಬುದ್ಧ, ಬಸವ, ಅಂಬೇಡ್ಕರ್ ಇವರೆಲ್ಲನ ಹಿರಿಯ ತತ್ವಗಳಿಗಾಗಿ ತ್ಯಾಗ ಮಾಡಿದ್ರು. ಅವ್ರದ್ದು ಉದಾತ್ತವಾದಂಥ ಉದ್ದೇಶ. ಅವ್ರು ಯಾವತ್ತೂ ಕೀಳಾಗಿ ನೋಡಲೇ ಇಲ್ಲ ಸಮಾಜವನ್ನು, ಸೀಮಿತವಾಗೂ ನೋಡಲಿಲ್ಲ. ವಿಶಾಲವಾದ ದೃಷ್ಟಿಕೋನ, ಮಾನವತಾವಾದ. ಇವತ್ತೇನಾಗಿದೆ, ಇವತ್ತು ಆ ಥರ ಅಲ್ಲ. ಅವನು ಹೆಚ್ಚು, ಇವನು ಕಡಿಮೆ, ಅವನ ಮೇಲು, ಇವನು ಕೀಳು, ಈ ಥರ ಆಗಿ ಸ್ವಲ್ಪ ಮನುಷ್ಯ ಕುಲ ಅದರ ನೆಮ್ಮದಿಯನ್ನು ಕಳ್ಕೊಂಡಿದೆ. ಸರಿ ತಾವು ಹೇಳಿದ್ದು. ಇದೇ ಪ್ರಸಂಗಕ್ಕೆ ಅನುಗುಣವಾಗಿ ನಾನು ಒಂದು ಗೀತೆಯನ್ನು ಬರೆದಿದ್ದೇನೆ. ಇದನ್ನು ತಮಗೆ ತೋರಿಸ್ಬೇಕು ಅಂತ ತಂದಿದ್ದೇನೆ ಗುರುಗಳು. ಚಂದ್ರಮೌಳಿ ಅವರೇ, ನಿಮ್ಮೊಳಗೆ ಒಬ್ಬ ದೊಡ್ಡ ಕವಿ ಇದ್ದಾನೆ. ಸಂತೋಷ. ಈಗಷ್ಟೇ ನಾನು ಸುದ್ದಿವಾಹಿನಿ ನೋಡ್ತಾ ಇದ್ದೆ. ಸುದ್ದಿವಾಹಿನಿಗಳಲ್ಲೂ ಇದೇ ಸುದ್ದಿಗಳೇನು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅದನ್ನೇ ನೀವು ಪದ್ಯದಲ್ಲಿ ಬರೆದಿದ್ದೀರ. ಆದ್ರಿಂದ ಲೈಕ್ ಮೈಂಡೆಡ್ ಪೀಪಲ್. ಎಷ್ಟು ಚೆನ್ನಾಗಿ ಬರೆದಿದ್ದೀರಿ. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ, ಕ್ರೈಸ್ತ, ಬೌದ್ಧ, ಜೈನ, ಸಿಖ್, ಇದು ಯಾವುದು ನೀನಲ್ಲ. ಈ ಹೊತ್ತಿನ ಪೀಳಿಗೆಗೆ ಇದು ಬೇಕಾಗಿತ್ತು. ಈಗಿನ ಸಂದರ್ಭಕ್ಕೆ ಇದು ಬೇಕು. ಮುಂದಿನ ಪೀಳಿಗೆಗೆ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇಂಥ ಆಲೋಚನೆಗಳು ಬಹಳ ಸೂಕ್ತ ಅಂತ ಹೇಳಿ ನನಗನ್ಸುತ್ತೆ. ಆದ್ದರಿಂದ ಅವೆಲ್ಲ ಪದ್ಯದಲ್ಲಿ ಲೀಲಾಜಾಲವಾಗಿ ಬಂದಿದೆ. ಇದಕ್ಕೆ ಒಂದು ವಿಶಿಷ್ಟದ ಶಕ್ತಿ ಇದೆ ಅಂತ ಹೇಳಿ, ವಾಗರ್ಥಗಳ ಸಾಮರಸ್ಯ ಇಲ್ಲಿ ತುಂಬಾ ಸೇರ್ಕೊಂಡಿದೆ. ಸಂತೋಷ, ಸಂತೋಷ. ಚಂದ್ರಮೌಳಿ ಅವರೇ, ಸರ್, ಆ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹೌದು ಸರ್. ಅವಕ್ಕೆ ಧರ್ಮ ಇಲ್ಲ, ಜಾತಿ ಇಲ್ಲ, ಪಂಗಡ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಅವರೇ ದೇವರು.
ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ. ಮಾನವನ ಸಂತಾನ ನೀ ಮೊದಲು ಮಾನವ. ಮಾನವೀಯತೆ ಧರ್ಮಕ್ಕೆ ನೀಡುವ ಗೌರವ. ಮಾನವನ ಸಂತಾನ ನೀ ಮೊದಲು ಮಾನವ. ಮಾನವೀಯತೆ ಧರ್ಮಕ್ಕೆ ನೀಡುವ ಗೌರವ. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ. ಇಲ್ಲಿಯವರೆಗೆ ನಿನಗೆ ಯಾವ ಹೆಸರಿಲ್ಲ, ಯಾವ ಧರ್ಮದ ನಂಟು ಕೂಡ ನಿನಗಿಲ್ಲ. ಇಲ್ಲಿಯವರೆಗೆ ನಿನಗೆ ಯಾವ ಹೆಸರಿಲ್ಲ, ಯಾವ ಧರ್ಮದ ನಂಟು ಕೂಡ ನಿನಗಿಲ್ಲ. ಧರ್ಮಾಂಧತೆಯು ಲೋಕನಾಶಕ್ಕೆ ಕಾರಣವು. ಧರ್ಮಾಂಧತೆಯು ಲೋಕನಾಶಕ್ಕೆ ಕಾರಣವು. ಸಮಾನತೆಯೇ ಧರ್ಮದ ಉಳಿವಿಗೆ ಸಾಧನವು. ಸಮಾನತೆಯೇ ಧರ್ಮದ ಉಳಿವಿಗೆ ಸಾಧನವು. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ. ಮಾನವರಾಗಿ ದೇವನು ಎಲ್ಲರ ಮಾಡಿದನು. ಮತಪಂಥಗಳ ಮಾಡಿ ಮಾನವ ಕೆಡಿಸಿದನು. ದೇವರು ಒಂದೇ ಪೃಥ್ವಿಯನ್ನು ನೀಡಿದನು. ಹಲವು ರಾಷ್ಟ್ರಗಳ ಮಾಡಿ ಮಾನವ ಹೊಡೆದನು. ಸರ್ವರನು ಒಂದುಗೂಡಿಸೋ ಮಗುವಾಗು. ಮಾನವೀಯತೆಗೆ ಮೂಲ ಕಾರಣನು ನೀನಾಗು. ಧರ್ಮ ಗ್ರಂಥಗಳ ಬೋಧನೆಯ ತಿರುಳಾಗು. ಸದ್ಗುಣಗಳ ನಡತೆಯಿಂದ ನೀ ಶ್ರೇಷ್ಠನಾಗು. ಸದ್ಗುಣಗಳ ನಡತೆಯಿಂದ ನೀ ಶ್ರೇಷ್ಠನಾಗು. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ. ಮಾನವನ ಸಂತಾನ ನೀ ಮೊದಲು ಮಾನವ. ಮಾನವೀಯತೆ ಧರ್ಮಕ್ಕೆ ನೀಡುವ ಗೌರವ. ನೀ ಹಿಂದೂನೂ ಅಲ್ಲ, ಮುಸ್ಲಿಮನೂ ಅಲ್ಲ. ಕ್ರೈಸ್ತ ಬೌದ್ಧ ಜೈನ ಸಿಖ್ ಇದು ಯಾವುದು ನೀನಲ್ಲ.